ಇಲ್ಲಿ ಇನ್ನೊಂದು ಗಾಡಿ ಬಂತು ಅಂದರೆ ಮುಗೀತು ಕತೆ, ಹೋಗೋಕ್ಕಾಗಲ್ಲ. ಇನ್ನೊಂದು ನಮ್ಮ ಲೈಲ್ಯಾಂಡು ಪಿಕಪ್ ಬೇರೆ ಕಡಿಮೆ. ಇಲ್ಲಿ ನೋಡಿ ಹೆಂಗೈತೆ ಅಪ್ಪು, ಗ್ಯಾಪಲ್ಲಿ ಗಾಡಿ ನಿಲ್ಸಿದ್ದೀನಿ. ಅದಕ್ಕೆ ನೋಡಿ ಆ ಕಡೆಯಿಂದನೂ ಗಾಡಿ ಬರ್ತಾ ಇರುತ್ತೆ, ಈ ಕಡೆಯಿಂದನೂ ಹೋಗ್ತಾ ಇರಬೇಕು. ಪೆಟ್ರೋಲ್ ಡೀಸೆಲ್ ಎರಡೂ ಜಾಸ್ತಿ ಆಗೋಯ್ತಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಪರ್ಸ್ನಲ್ ಬಾಡಿಗೆ ಯಾವುದೂ ಇಲ್ಲ, ಯಾವುದೋ ಒಂದು ಬಂದಿತ್ತು, ಅದು ಕ್ಯಾನ್ಸಲ್ ಆಯಿತು. ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, 12 ಗಂಟೆ ಆಗೋಗೈತೆ ಟೈಮು. ಇವಾಗ ಪೋರ್ಟರ್ ಆನ್ ಮಾಡಿದೆ, ಒಂದು ಆರ್ಡ್ರೂ ಬಂದೈತೆ. ಎಲ್ಲಿಗೆ ಅಂತಂದರೆ ಪಿಕಪ್ ಬಂದು TCI ಹತ್ರ ತೋರಿಸ್ತೈತೆ, ಡ್ರಾಪು ಯಾವುದೋ ಕೋಡ್ ಬಂದೈತೆ. ಆ ಕೋಡ್ ಹಾಕಿ ನೋಡಿದ್ರೆ ಮಾರ್ಕೆಟ್ ಸರೌಂಡಿಂಗು NR ರೋಡು ಆ ಸೈಡು ಅಂತ ತೋರಿಸ್ತೈತೆ. ಏನು ಐಟಮು ಅಂತ ಕೇಳಿದೆ, ಫೋನ್ ಮಾಡಿದರು ಬುಕ್ಕಿಂಗ್ ಮಾಡಿರೋರು, ಏನೋ ಕಾಟನ್ ಬಾಕ್ಸ್ ಇದೆ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ ಪಿಕಪ್ ಹತ್ರ. ಇವತ್ತು ಶನಿವಾರ ಬೇರೆ, ಟ್ರಾಫಿಕ್ ಇರುತ್ತೆ. ಇವತ್ತು ಪೋರ್ಟರಲ್ಲೇ ಡ್ಯೂಟಿ. ನೋಡೋಣ, ಆದಷ್ಟು ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ಇನ್ನೂ ಒಂದು ಅಯ್ಯೋ ನನಗೆ ಶಾಕ್ ಆಗೋಯ್ತು, ಏನಂತ ಹೇಳ್ತೀನಿ. ಇವಾಗ ರನ್ನಿಂಗಲ್ಲಿ ಬೇಡ, ಫಸ್ಟು ಪಿಕಪ್ ಹತ್ರ ಹೋಗ್ಬಿಡೋಣ. ಫೈನ್ ಬಿದ್ದೈತೆ ನನ್ನ ಗಾಡಿಗೆ, ಹೇಳ್ತೀನಿ ಯಾವ ಥರ ಬಿದ್ದೈತೆ ಏನು ಅಂತ. ಅಣ್ಣ ಗಾಡಿ ಬುಕ್ ಮಾಡಿದ್ರು, ಯಾವುದೋ ಕೇಳಿಲ್ಲ. ರಿಲಯಬಲ್ ಒಳಗಡೆ ಬರ್ರಿ ಅಂತ ಹೇಳಿದ್ರು. ನನಗೆ ನ್ಯಾಲ್ಗಿನೇ ತಿರುಗ್ತಾ ಇಲ್ಲ. ರಿಲಯಬಲ್, ಓಕೆ. ಅಷ್ಟೊಂದು ಗಾಡಿ ಅವ ಒಳಗೆ? ಯಾವುದು ಕಂಪ್ನಿ ಯಾವುದು ಅಂತ ಕೇಳ್ತಾವ್ರೆ. CNG ನೋಡಿ, ಯಾವುದೋ ಬತ್ತಾಯ್ತು ಆಪೋಸಿಟಲ್ಲಿ. ಸ್ನೇಹಿತರೆ, ಪಾಯಿಂಟ್ ಹತ್ರ ಹಾಕಿದ್ದೀನಿ, ಅನ್ಲೋಡ್ ಆಗ್ತೈತೆ. ನಾನು ಅದೇ ಹೇಳಿದ್ನಲ್ಲ, ಗಾಡಿ ಮೇಲೆ ಫೈನ್ ಬಿದ್ದೈತೆ ಅಂದರೆ. ಇಷ್ಟು ದಿವಸ ಇರಲಿಲ್ಲ, ಈಗ ಇತ್ತೀಚೆಗೆ ಅಂದರೆ ಹೋದ ತಿಂಗಳಿಂದ ಫೈನ್ ಬಿದ್ದೈತೆ. ಇವಾಗೆಲ್ಲ AI ಕ್ಯಾಮ್ರಾಗಳು ಹಾಕ್ಬಿಟ್ಟಿರಂಗವ್ರೆ. ಏನಂದರೆ 4 ಫೈನ್ ಬಿದ್ದೈತೆ ನನ್ನ ಗಾಡಿಗೆ. ಎಲ್ಲ ಸೀಟ್ ಬೆಳ್ದೇನೆ 500 ರೂಪಾಯಿದು, ಟೋಟಲ್ 2000 ರೂಪಾಯಿ ಫೈನ್ ಬಿದ್ದೈತೆ. ಯಾವುದ್ರಲ್ಲಿ ಚೆಕ್ ಮಾಡಿದೆ ಅಂದರೆ ಬೆಂಗಳೂರು ಟ್ರಾಫಿಕ್ ಫೈನ್ ಚೆಕ್ ಅಂತ ಇಲ್ಲಿ ಆ್ಯಪ್ ಐತೆ ನೋಡಿ, ಮೇಲ್ಗಡೆ ಈ ಥರ ಇರುತ್ತೆ. ಇದರಲ್ಲಿ ಚೆಕ್ ಮಾಡಿದ್ದು ನನಗೆ ಶಾಕ್ ಆಗೋಯ್ತು, ಎಷ್ಟು ಕ್ಲಿಯರಾಗಿ ಬಂದೈತೆ ಫೋಟೋಸ್ಗಳೆಲ್ಲ ಅಂತಂದರೆ. ನಾನು ಇಲ್ಲಿ ನಿಮಗೆ ಬೇಕಾದರೆ ಸ್ಕ್ರೀನಲ್ಲಿ ಹಾಕ್ತೀನಿ, ಅಷ್ಟು ಕ್ಲಿಯರಾಗಿ ಬಂದೈತೆ, ತೋರಿಸ್ತೀನಿ ರೀ. ಇದು ಕಾಕಿ ಶರ್ಟ್ ಹಾಕಿಲ್ಲ, ಅದಕ್ಕೆ ಬಿದ್ದಿಲ್ಲ. ವಿತೌಟ್ ಯೂನಿಫಾರ್ಮ್ ಅಂತ ಫೈನ್ ಬಿದ್ದಿಲ್ಲ. ಸೀಟ್ ಬೆಲ್ಟ್ ಆಗದೆ ಇರೋದಕ್ಕೆ ಫೈನ್ ಬಿದ್ದೈತೆ ನೋಡಿ. 4 ಫೈನು ಟೋಟಲ್ ಕಾಣ್ತಾಯ್ತಾ, 4 ಫೈನ್ ಬಿದ್ದೈತೆ. ಅದು ಫೋಟೋಸು ತೋರಿಸ್ತೀನಿ. ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ ಅಂತಂದರೆ ಫೋಟೋಸ್ಗಳೆಲ್ಲ. ಒಂದು ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಇವಾಗೆಲ್ಲ ತುಂಬ ಹುಷಾರಾಗಿರಬೇಕು. ಈ ಗೊರಗುಂಟೆಪಾಳ್ಯ ಸಿಗ್ನಲ್ ಹತ್ರ ಒಂದು ಬಿದ್ದೈತೆ, ಮತ್ತು ಮೈಸೂರು ರೋಡಿಗೆ ಜಾಯ್ನ್ ಆಗ್ತೀವಲ್ಲ ಅಲ್ಲೊಂದು ಬಿದ್ದೈತೆ. ಆಮೇಲೆ ಏರ್ಪೋರ್ಟ್ ರೋಡಲ್ಲಿ ಅಲ್ಲೊಂದು ಬಿದ್ದೈತೆ. 500 ರೂಪಾಯಿ ಫೈನ್ ಬಿದ್ದುಬಿಟ್ರೆ ಹಿಂಗೆ ಸಿಟಿಲೆಲ್ಲ ಓಡಾಡಲೇಬೇಕು, ಕಷ್ಟ ಆಗೋತೈತೆ. ಸದ್ಯ ಒಂದು ಖುಷಿ ಪಡ್ಬೇಕು ಏನಂತಂದರೆ, ಒಂದು ಸತಿ ರೂಲ್ಸ್ ಬ್ರೇಕ್ ಆಯಿತು ಅಂದ್ಬಿಟ್ಟು 500, 1000, 1500, 2000 ಆ ಥರ ಮಲ್ಟಿಪಲ್ ಆಗಿಲ್ವಲ್ಲ, ಅದು ಖುಷಿ ಪಡಬೇಕು. ಇನ್ಮೇಲೆ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸ್ಲೇಬೇಕು. ಅದೇ ನಾನು ಹೇಳಿದೆ, ನಾನು ನಿಮಗೆ ಸೀಟ್ ಬೆಲ್ಟ್ ಯಾಕೆ ಹಾಕೋಲ್ಲ, ಹಾಕೋದ್ರಿಂದ ಎಷ್ಟು ಕಿರಿಕಿರಿ ಆಗುತ್ತೆ ಅಂತ. ನಿಮ್ಮ ಗಾಡಿಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಫೈನ್ ಬಿದ್ದಿರುತ್ತೆ. ಯಾರು ಸೀಟ್ ಬೆಲ್ಟ್ ಹಾಕೊಂಡು ಹೊಡಿತಾ ಇರಲ್ಲ, ಬೆಂಗಳೂರಲ್ಲೇ ಹೊಡಿತಾ ಇರ್ತೀರ ಅಂದರೆ ಫೈನ್ ನನ್ನ ಪ್ರಕಾರ ಕಂಪಲ್ಸರಿ ಬಿದ್ದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗೂಡ್ಸ್ ಗಾಡಿಗಳನ್ನ ಹಿಡಿದ್ಬಿಟ್ಟು ಫೈನ್ ಕಟ್ಟೋತಕ್ಕ ಬಿಡ್ತಾ ಇಲ್ಲ. ಪೊಲೀಸ್ನವ್ರು ಹಿಡಿದ್ಬಿಟ್ಟು ಫೈನ್ ಕಟ್ಟ್ರಿ ಅಂತಾರೆ, ಜಾಸ್ತಿ ಆದರೆ ಫೈನ್ಗಳೆಲ್ಲ. ಆಮೇಲೆ ವಿಧಿ ಇಲ್ಲ, ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಿಂಗಾದರೆ ಹೆಂಗೆ ಕಷ್ಟ ಆಗೋದು. ಸ್ನೇಹಿತರೆ, ನನಗೊಂದು ಸತಿ ಕಮೆಂಟ್ಸ್ ಹಾಕಿದ್ರಿ, ಒರಿಜಿನಲ್ DLನ ಓನರ್ ಕೇಳ್ತಾವ್ರೆ, ಕೊಟ್ಟರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಕೊಡ್ಬೋದಾ ಅಂತ. ಒರಿಜಿನಲ್ DLನ ಗಾಡಿ ಓನರು ಯಾಕೆ ಕೇಳ್ತಾರೆ ಡ್ರೈವರ್ದು ಅಂತಂದರೆ, ಡ್ರೈವರ್ದು ಒರಿಜಿನಲ್ DL ಕೊಟ್ಟಾದಮೇಲೆ ಜುಟ್ಟು ಜನವಾರ ಎಲ್ಲ ಅವ್ರ ಹತ್ರನೇ ಇರುತ್ತೆ.
ಅಂದರೆ ಒಂದು ಡಿ ಎಲ್ ಮಾಡಿಸ್ಬೇಕು ಅಂದರೆ ಏನಿಲ್ಲ ಅಂದರೆ ಒಂದು 7,000 to 10,000 ರೂಪಾಯಿ ಖರ್ಚು ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಅಂತೂ ಆಗಲ್ಲ, ಅದು ಪ್ರೋಸೆಸ್ಸಿಂಗು, ಕಂಪ್ಲೇಂಟ್ ಕೊಡಬೇಕು, ಒಂದು FIR ಕಾಪಿನ ತೊಗೊಂಡೋಗಿ ಕೊಟ್ಟು, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು, ಫೋಟೋಸ್ ಎಲ್ಲ ಕೊಟ್ಟು, ಅವ್ರ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಬ, ಇಲ್ಲ ಇವ್ರ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಬ, ಈ ಥರ ಒಂದು ಪ್ರೊಸೀಜರ್ ಐತೆ. ಇಷ್ಟೆಲ್ಲ ಕಷ್ಟಪಟ್ಟು ಒಟ್ನಲ್ಲಿ ಡಿ ಎಲ್ ಮಾಡಿಸ್ಬೋದು. ಮತ್ತೆ ಒರಿಜಿನಲ್ ಡಿ ಎಲ್ ಏನಾದ್ರು ಕಳೆದೋದ್ರೆ ಮತ್ತೆ ಡಿ ಎಲ್ ಆಗಲ್ಲ ಅಂತ ಏನಿಲ್ಲ, ಮಾಡಿಸ್ಬೋದು. ಒಟ್ನಲ್ಲಿ ಇಷ್ಟೆಲ್ಲ ಪ್ರೋಸೆಸ್ಸಿಂಗ್ ಐತೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಒಂದು ಡಿ ಎಲ್ ಆಗುತ್ತೆ. ಮತ್ತು ಖರ್ಚು ಬರುತ್ತೆ, ಒಂದು 7,000 to 10,000 ಖರ್ಚು ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಓನರ್ಗಳು, ಒರಿಜಿನಲ್ ಡಿ ಎಲ್ನ ಈಸ್ಕೊಂಡು ಮಡಿಕೊಂಡಿರ್ತಾರೆ. ಅಕಸ್ಮಾತ್ ನಾಳೆ ದಿವಸ ಏನಾದರೂ ದೋಖ ಮಾಡಿ ಓಡೋದಾಗ ಅವನು ಇರಪ್ಪ ಒರಿಜಿನಲ್ ಡಿ ಎಲ್ ಅವ್ರ ಹತ್ರ ಐತೆ ಅಂತ ಒಂದು ಭಯ ಇರುತ್ತೆ. ಆ ಥರ ಮಾಡಲ್ಲ. ಈ ಥರ ಒಂದು ಮೈಂಡ್ ಸೆಟ್ಗೋಸ್ಕರ ಒರಿಜಿನಲ್ ಡಿ ಎಲ್ನ ಈಸ್ಕೊಂಡು ಮಡಿಕೊಂತಾರೆ. ಅಂದರೆ ಅವನ ಒಂದು ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರುತ್ತೆ ಅನ್ನೋದೊಂದು ಇದಕ್ಕೋಸ್ಕರ. ಇದು ಬಿಟ್ಟರೆ ಇನ್ನೇನಿಲ್ಲ, ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆರಾಮಾಗಿ ಡಿ ಎಲ್ನ ಕೊಡ್ಬೋದು. ಅಂದರೆ ಕರೆಕ್ಟಾಗಿರೋ ಓನರ್ ಹತ್ರ. ಇವಾಗ ಸುಮ್ಮನೆ ಸಂಬಳ ಕೊಡ್ದಲ್ಲೇ ಆಟ ಆಡಿಸ್ತಾ ಇರ್ತಾರೆ ನೋಡಿ, ಅಂಥವ್ರ ಹತ್ರ ಎಲ್ಲ ನೀವು ಡಿ ಎಲ್ ಕೊಟ್ಬಿಟ್ಟು ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ. ಇವಾಗ ನೀವೇನೋ ಒಂದು ಸಣ್ಣ ಪುಟ್ಟ ಟೆಸ್ಟ್ ಮಾಡಿರ್ತೀರ, ಕೆಲಸ ಬಿಟ್ಟಿರ್ತೀರ, ಕೆಲಸ ಮಾಡಿರೋ ದುಡ್ಡು ಕೇಳ್ತೀರಾ, ನೀನು ಇಲ್ಗುದಿದೆಯಾ ಸರೋಯ್ತು ಹೋಗೋ ಕೊಡಲ್ಲ, ಹಂಗೆ ಹಿಂಗೆ ಅಂತ ನಕರಗಳಾಗೋಂಥ ಚಾನ್ಸಸ್ ಇರುತ್ತೆ. ಗಾಡಿ ಲೋಡ್ ಆಗ್ತೈತೆ, ಬ್ಯಾಗ್ಗಳೈತೆ 57 ಬ್ಯಾಗ್ ಏನೋ ಐತೆ, ಲೋಡ್ ಮಾಡಿಸ್ತಾ ಇದ್ದೀನಿ. 60 ಬ್ಯಾಗಿಗೆ ಒಂದು 3 ಕಡಿಮೆ 57. ಜಾಗ ಇರಲ್ಲ, ಬಿಲ್ ಕೊಡಬೇಕು, ಬಿಲ್ಲಿಗೋಸ್ಕರ ವೆಯ್ಟಿಂಗ್. ಸ್ನೇಹಿತರೆ, ಇದು ನೋಡಿ, ಇದು ಯಾವುದೋ ಸಂಧಿ ರೋಡು. ಇಲ್ಲಿ ಇನ್ನೊಂದು ಗಾಡಿ ಬಂತು ಅಂದರೆ ಮುಗೀತು ಕತೆ, ಹೋಗೋಕ್ಕಾಗಲ್ಲ. ಯಾರೋ ಇನ್ನೊಂದು ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ಅಂದರು. ಇದೇ ಅಡ್ರೆಸ್ ಹೇಳಿದ್ರು 96. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಂತೆ ಅಂದೋಡು, ಚಿಕ್ಕ ಸಂಧಿ ಗುರು. ಒಂದು ಆಟೋ ಬಂದರೆ ಪಾಸ್ ಆಗುತ್ತೆ ನೋಡಿ, ಆಟೋ ಎಲ್ಲ ಹೋಗ್ತಾ ಇದೆ. ದೊಡ್ಡ ಗಾಡಿ ಬಂದರೆ ಅಕಸ್ಮಾತ್ ಕಷ್ಟ ಆಗುತ್ತೆ. ಬಾಕ್ಸ್ಗಳು ಬೇರೆ ಜಾಸ್ತಿ ಅವೆ. ಆ ಕಡೆ ಇದ್ದಿದ್ದು ಈ ಕಡೆ ಹಾಕಿದ್ದೀನಿ ಗಾಡಿ. ಅನ್ಲೋಡೇ ಮಾಡ್ತಾಯಿಲ್ಲ ಇವರು, ಯಾಕೋ ಏನೋ ಗೊತ್ತಿಲ್ಲ, ನೋಡೋಣ. ಅನ್ಲೋಡ್ ಮಾಡ್ತಾಯಿಲ್ಲ ಯಾಕೆ? ಹಿಂಗ ಲಿಫ್ಟಲ್ಲಿ ತಗೊಂಡೋಗ್ಬೇಕಾ? ಲಿಫ್ಟಲ್ಲಿ ಗಾಡಿ ಎಲ್ಲ ಬಂದು ಲೋಡ್ ಮಾಡಬೇಕು ಇವರೇ. ಒಂದು ಸ್ವಲ್ಪ ಮಾತ್ರ 2,000. ಯಾಕಂದರೆ ಮೋಸ್ಟ್ಲಿ ಇದು ಲಿಫ್ಟಲ್ಲಿ ಎತ್ಕೊಂಡು ಹೋಗ್ಬೇಕು ಅನ್ಸುತ್ತೆ, ಸ್ವಲ್ಪನೇ ತಗೊಂಡೋಗ್ತಾವ್ರೆ. ಸ್ನೇಹಿತರೆ, ಇರೋದು ಇಷ್ಟು ಚಿಕ್ಕ ಜಾಗದಲ್ಲಿ ನೋಡಿ ಎಷ್ಟು ಅಂಗಡಿಗಳಿದ್ದಾವೆ. ಈ ಸಂಧಿ ಇಲ್ಲಿ ಎಷ್ಟೋ ಜನ ಗಾಡಿಗಳು ತೊಗೊಂಬರ್ತಾರೆ ಡೈಲಿ. ಹಿಂಗೆ ಎಷ್ಟೋ ಜನ ಕೂಲಿಯವ್ರು ಕೆಲಸ ಮಾಡ್ತಾರೆ, ಎಷ್ಟೋ ಜನ ಅಂಗಡಿಗಳು ಓನರ್ಗಳು, ಎಷ್ಟೋ ಜನ ಕಸ್ಟಮರು. ಅಪ್ಪ ಮಾರ್ಕೆಟು ನೋಡಿ, ಒಂದು ಸೆಕೆಂಡ್ ಫ್ರೀ ಆದರೆ ಇನ್ನೊಂದು ಸೆಕೆಂಡ್ ಬ್ಯುಸಿ ಆಗೋಗುತ್ತೆ. ಇಲ್ಲಿ ಯಾವ ಲಿಮಿಟ್ಸಲ್ಲಿ ಬ್ಯುಸಿ ಆಗುತ್ತೆ ರೋಡು, ಯಾವ ಲಿಮಿಟ್ಸಲ್ಲಿ ಖಾಲಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಅವಾಗಲಿಂದ ಇಲ್ಲಿ ಕುಂತ್ಕೊಂಡು ಅಬ್ಸರ್ವ್ ಮಾಡ್ತಾಯಿದ್ದೀನಲ್ಲ, ಲೋಡ್ ಅನ್ಲೋಡ್ ಮಾಡೋರನ್ನ ನೋಡ್ತಾ ಇದ್ದೀನಿ, ಟ್ರಾಲಿಲಿ ತಿಳ್ಕೊಂಡು ಹೋಗೋರು ನೋಡ್ತಾ ಇದ್ದೀನಿ. ಎಲ್ಲ ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ, ಎಲ್ಲ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಅನ್ಲೋಡ್ ಆಯಿತು, 4 ಗಂಟೆ ಸಮಯ ಇವಾಗ ಆಗೈತೆ. ಅಯ್ಯೋ, ಮಧ್ಯಾಹ್ನ 12 ಗಂಟೆಗೆ ಎತ್ತಿರೋ ಬಾಡಿಗೆ, ಪೋರ್ಟರ್ ಬಾಡಿಗೆ ಸಾವಾಸ. ಹಿಂಗೆ ವೈಟ್ ಫೀಲ್ಡ್ಗೆ ಬರ್ತೈತೆ ನೋಡಿ ಇವಾಗ. ಅದು 13 ಕಿಲೋಮೀಟ್ರ್ ಪಿಕಪ್ಪು, ಹೆಬ್ಬಾಳ. ಇನ್ನೊಂದು ಯಾವುದಾದ್ರೂ ಬಿದ್ದರೆ ಮಾಡ್ಕೊಂಡು ಹೋಗೋದು, ಇಲ್ಲ ಅಂದರೆ ಇವತ್ತಿಷ್ಟೇ ಅಂತ ಅಂದ್ಕೊಂಡು ಹೋಗೋದು. ಇದು ಬಂದಲ್ಲ 1,800 ರೂಪಾಯಿ ಬಿದ್ದಿತ್ತು, ಕಮಿಷನ್ ಎಲ್ಲ ಕಟ್ಟಾಗಿ ಒಂದು 1,500 ಚಿಲ್ಲರೆ, 1,600 ಅಂದ್ಕೊಳ್ಳಿ. 1,600 ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಷ್ಟೇ ಇವತ್ತು ಬೆಳಗ್ಗೆಯಿಂದ. ಎಲ್ಲೋಗೋದು ಎಲ್ಲ ಬಾಡಿಗೆಗಳು ಬರ್ತವೆ, ಎಲ್ಲ ಪಿಕಪ್ ಜಾಸ್ತಿ. ಸ್ನೇಹಿತರೆ, ಇವಾಗ ಏನಂದರೆ ನೋಡಿ, ಮಾರ್ಕೆಟ್ ಫ್ಲೇವರು ಆ ಕಡೆಯಿಂದ ಬಂದೆ ಅಂದರೆ ಇಲ್ಲಿ ಮಾರ್ಕೆಟ್ ಹತ್ರ ಇದ್ದರೆ ಎಲ್ಲ ಆ ಕಡೆ ಈ ಕಡೆ ಹಿಡಿತಾ ಇರ್ತದೆ ಅಂದ್ಬಿಟ್ಟು ಈ ಸೈಡ್ ನಾಂಡಹಳ್ಳಿ ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೆ.
ಒಂದು ಬಾಡಿಗೆ ಬಂದೈತೆ. ಕುಂದ್ರಿ ಕ್ರಾಸ್ ಅಂತ ಬಂತು. ಕುಂದ್ರಿ ಕ್ರಾಸ್ ಅಂತಂದರೆ ನಾನು ಕುಂದ್ರಿ ಕ್ರಾಸು ಚಾಕುವಲ್ಲಿ ಅಂತ ಬಂತು. ಚಾಕುವಲ್ಲಿ ಅಂತ ಯಾವುದಪ್ಪ ಇದು ಹೆಸರು ಡಿಫ್ರೆಂಟ್ ಆಗೈತೆ ಅಂದ್ಬಿಟ್ಟು ನಾನು ಆಂಧ್ರ ಸೈಡ್ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಅಲ್ಲೆಲ್ಲ ಯಾರೋ ಥರ ಔಟ್ ಆಫ್ ಸ್ಟೇಷನ್ ಅಂತಲೇ ಬಂತು ಆರ್ಡ್ರ್. ಇದು ನೋಡಿ ಇಲ್ಲಿ ಬಂದೈತೆ, ತೋರಿಸ್ತೀನಿ. ಔಟ್ ಆಫ್ ಸ್ಟೇಷನ್ ಅಂತಲೇ ಬಂತು. ನಾನು ಆಂಧ್ರಾಗಾದರೆ ಹೋಗ್ತಾ ಇರಲಿಲ್ಲ ಖಂಡಿತ, ಸುಮ್ಮನೆ ನೋಡೋಣ ಅಂತ ಎತ್ಕೊಂಡೆ ಅಷ್ಟೇ. ಆಮೇಲೆ ಕಸ್ಟಮರ್ ಫೋನ್ ಮಾಡಿದ್ರು, ನಾನು ಕೇಳಿದೆ ಎಲ್ಲಿ ಸರ್ ಅಂತ. ಅವರು ಈ ತುಮಕೂರು ಸೈಡು ಅಂತಂದರು. ನನಗಂತೂ ಖುಷಿಯಾಗೋಯ್ತು. ತುಮಕೂರು ಆದರೆ ಆರಾಮಾಗಿ ಹೋಗ್ಬೋದು, ಆಂಧ್ರ ಆ ಕಡೆ ಎಲ್ಲ ಆದರೆ ಮತ್ತೆ ಅಲ್ಲಿಂದ ಖಾಲಿ ಬರೋದೇ ಹಿಂಸೆ. 120-125 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಂತ ಹೇಳೋರೆ. ಏನು ನೋಡು ಅಂದರೆ 7 ಅಡಿಗೆ 3 ಅಡಿ ಏನೋ ಐತೆ ಅಂತ ಹೇಳಿದ್ರು. ಅಷ್ಟೆಲ್ಲ ಇದ್ದರೆ ನಮ್ಮ ಗಾಡಿಗೆ ಆರಾಮಾಗಿ ಆಗುತ್ತೆ. ಹೋಗ್ತಾಯಿದ್ದೀನಿ, ಒಳ್ಳೆ ಬಾಡಿಗೆ ಬಿದ್ದೈತೆ. ಅಮೌಂಟು ಹೇಳ್ತೀನಿ. ಅಪರೂಪಕ್ಕೆ ಸುಮಾರು ದಿನಗಳಾದಮೇಲೆ ನಾನು ಔಟ್ ಆಫ್ ಸ್ಟೇಷನ್ ಬಾಡಿಗೆ ಹೊಡಿತಾ ಇದ್ದೀನಿ. ಆವಾಗಲೇ ಡ್ರಾಪ್ ಮಾಡಿದೆ ಐಟಮು. ಸೇಮ್ ಅಲ್ಲೇ ಬೊಂಬು ಬಜಾರ್ ರೋಡಲ್ಲಿ ಇರೋದು ಇವ್ರದ್ದು, ಮಾರ್ಕೆಟ್ ಒಳಗಡೆ. ಅಲ್ಲಿಂದ ಪಿಕಪ್ಪು. ಹೋಗ್ತಾ ಇದ್ದೀನಿ ಲೊಕೇಶನ್ ಹತ್ರ. ಮತ್ತೆ ಇವಾಗ ನಾನು ಅಲ್ಲಿ ಟೌನ್ ಹಾಲ್ ಹತ್ರ ಹೋಗಿ ಯೂಟರ್ನ್ ಮಾಡಬೇಕು. ಬನ್ನಿ ಹೋಗೋಣ ಇವತ್ತು. ಅಂದರೆ ಆವಾಗಲೇ ನಾನು ಯೂನಿಯನ್ ಬ್ಯಾಂಕ್ ಲೆಫ್ಟ್ ತೊಗೊಂಡು ರೈಟ್ಗೆ ಹೋಗಿದ್ದೆ. ಬಟ್ ಇವಾಗ ರೈಟ್ಗೆ ಹೋಗಿಲ್ಲ, ಒಂಚೂರು ಮುಂದೆನೇ ಅಲ್ಲೇ ಲೊಕೇಶನು ನೋಡಿ. ಇಲ್ಲಿ ಮುಂದೆಗಡೆ ನಿಂತಿದೆಯಲ್ಲ ಅಂಬಾರಿ ಅಂತ ಬಸ್ಸು. ಯಾರಾದರೂ ಪ್ರವಾಸಿಗರು ಬಂದರೆ ಬೆಂಗಳೂರೆಲ್ಲ ತೋರಿಸ್ತಾರೆ. ಮೇಲ್ಗಡೆ ಎಲ್ಲ ಓಪನ್ ಐತೆ ನೋಡಿ, ಬೆಂಗಳೂರೆಲ್ಲ ತೋರಿಸ್ಕೊಂಬರುತ್ತೆ. ಇದು ಟೌನ್ ಹಾಲ್ ಸಿಗ್ನಲ್ಲು. ಆವಾಗಲೇ ಈ ರೋಡ್ಗೆ ಹೋಗಿದ್ದೆ ನೋಡಿ. ಈ ರೋಡಲ್ಲಿ ಅನ್ಲೋಡ್ ಆಯ್ತು ರೈಟ್ ಸೈಡಲ್ಲಿ. ಇವಾಗ ಇಲ್ಲಿ ಮುಂದೆ ಇಲ್ಲೇನಾ ಒಳಗೆ ಬಿಡ್ಲ? ಇದು ಸೆಂಟ್ರಿಂಗ್ ಶೀಟ್ ಬರುತ್ತಲ್ಲ, ಅದು ಯಾವುದೋ 7 ಅಡಿ ಅಂದಂಗೆ ಆಯ್ತಲ್ಲ. ನಾನು ಜಾಕಿ ಏನಾದರೂ ಹಾಕ್ತಾರ ಅಂದ್ಕೊಂಡೆ. ಅವೆಲ್ಲ ಡ್ಯಾಮೇಜ್ ಮಾಡುತ್ತೆ ಕಂಟೈನರ್ನ. ತೋರಿಸ್ತೀನಿ. 200 ಏನೋ ಅಂತ ಹೇಳಿದ್ರು. ತೂಕ ಜಾಸ್ತಿ ಇದ್ರೆ ಗೊತ್ತಾಗ್ಬಿಡುತ್ತೆ, ಯಾಕೆಂದರೆ ಅಲ್ಲಿ ಎಲ್ಲ ಒಂದೊಂದೇ ವೆಯ್ಟ್ ಮಾಡಿ ಹಾಕೋದು ಅನಿಸುತ್ತೆ. ಲೋಡಿಂಗ್ ಮಾಡ್ತಾವ್ರೆ. ಶೀಟು ಸೆಂಟ್ರಿಂಗ್ ಅಂದರೆ ಮೋಲ್ಡ್ ಹಾಕ್ತಾರಲ್ಲ, ಕೆಳಗಡೆ ಕೊಡ್ತಾರಲ್ಲ, ಆ ಶೀಟ್ ಇದು. ಟೋಟಲ್ 200 ಐತೆ. ಇನ್ನೂ ಒಂದು ಎಲ್ಲೋ ಮುಂದೆಗಡೆ ಯಾವುದಿದು ಏನೋ ವುಡ್ ಐತೆ, ಒಂದು 150 ಅಂತಂದರು. ಈ ಶೀಟ್ ತೆನೇನೆ ಏನಿಲ್ಲ ಅಂದರೆ ಇವಾಗ ಒಂದು 500 kg ಜಾಸ್ತಿ ಬರುತ್ತೆ. ಪೋರ್ಟ್ರಲ್ಲಿ ಏನಿದೆ 407 ಅದಕ್ಕಿಂತ ಬಿಟ್ಟು ಅಲ್ಲೆಲ್ಲ ತೂಕ ಆಗ್ತಾವಲ್ಲ ನೋಡಿದೆ. 100 ಶೀಟ್ಗೆ 1500-1600 kg ಬರುತ್ತೆ. ಇನ್ನು 100 ಶೀಟ್ಗೆ ಡಬಲ್ ಆಗುತ್ತೆ. ಅವರು ಬುಕ್ ಮಾಡಿರೋರು ಬೇರೆ ಇನ್ನೂ ಡೈಲಿ ವಾರನೂ ಇರುತ್ತೆ. ಎಷ್ಟು ಕೊಡ್ಬೇಕು ಹೇಳಿ, ಸೇಮ್ ಇಷ್ಟೇ ಐಟಮ್ ಇರುತ್ತೆ ಅಂತ ಅಂದರು. ನನಗಿವಾಗ 5200-300 ಏನೋ ಬಿದ್ದೈತೆ. ಕಮಿಷನ್ ಎಲ್ಲ ಹೋಗಿ ಒಂದು 5000 ರೂಪಾಯಿ. ತುಮಕೂರು ಬಿಟ್ಟು ಒಂಚೂರು ಮುಂದೆ ಹೋಗಬೇಕು, 125 ಕಿಲೋಮೀಟ್ರ್ ಐತೆ. 4,500 ಕೊಡ್ತೀನಿ ಅಂದರು. ನಾನು ಫಸ್ಟ್ ನೀವು ಹೇಳಿ ಬಾಡಿಗೆನಾ ಅಂತ ಹೇಳಿದ್ದೀನಿ. ಆಯಿತು ಅಷ್ಟೇ ಕೊಡಿವ್ರಂತೆ, ಹೇಳಿ ಫಸ್ಟ್ ಬಾಡಿಗೆನ ಅಂತ ಹೇಳಿದ್ದೀನಿ. ಇವಾಗ ಇವ್ರು ಹೇಳಿದ್ರು ನಾನು ಬರೋಕ್ಕಾಗುತ್ತೋ ಇಲ್ವೋ ಅಲ್ವಾ. ತುಮಕೂರು ಕಡೆ ಆದರೆ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಂದೇ ರೋಡು ನೋಡ್ಕೊಂಡು ಹೋಗಿ ಆರಾಮಾಗಿ ಬರ್ಬೋದು. ಬಟ್ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಯಿತು. ಹಿಂಗೆ ಹೋಗಿ ಹಿಂಗೆ ಕಾಲಿಗೆ ಬರೋದಲ್ವಾ ಸ್ನೇಹಿತರೆ. ಇವಾಗ ಆಮೇಲೆ ಇನ್ನೊಬ್ಬರು ಕಸ್ಟಮರ್ ಇದ್ದರು. ಅವರು ವಿರಾಜಪೇಟೆಗೆ ಒಂದು ಬಾಡಿಗೆ ಐತೆ, ಯಾರಾದರೂ ಗೊತ್ತಿರೋರು ಇದ್ದರೆ ಹೇಳ್ತೀರಾ ಅಂದರು. ಅಂದರೆ ನನಗೆ ಹಾಕ್ತಾರಲ್ಲ ಶೀಟ್, ಅದಲ್ಲ, ಅದು ಸೆಂಟ್ರಿಂಗ್ ಜಾಕು. ಸರಿ ಆಯಿತು ಅಂದ್ಬಿಟ್ಟು ಕೇಳಿದೆ. ಅವರು 13,000 ಹೇಳಿದ್ರು. ನಾನು ಕೇಳಿದವರು
ಮತ್ತು ಇವರು ಹೇಳಿದೆ 13,000 ಕೇಳ್ತವ್ರೆ ಅಂತ, ಇವರು 7,000 8,000ಕ್ಕೆ ಬಂದರು. ಟ್ರಾನ್ಸ್ಪೋರ್ಟ್ ಗಾಡಿಗಳೆಲ್ಲ ಅಷ್ಟಕ್ಕೆ ಹೋಗುತ್ತೆ, ದೊಡ್ಡ ಗಾಡಿಗಳು ಹೋಗುತ್ತೆ ಅಂದರು. ಸರ್ ದೊಡ್ಡ ಗಾಡಿಗಳದ್ದು ಬೇರೆ, ಚಿಕ್ಕ ಗಾಡಿಗಳದ್ದು ಬೇರೆ. ದೊಡ್ಡ ಗಾಡಿಗಳು ಬಂದರೆ ನಿಮ್ಗೆ ನೋ ಎಂಟ್ರಿ, ಇವಾಗ ಹೋಗೋದಿಲ್ಲ ಗಾಡಿ. ಮತ್ತು ಈ ಟ್ರಾನ್ಸ್ಪೋರ್ಟಲ್ಲಾದರೆ ಈ ಸೆಂಟ್ರಿಂಗ್ ಜಾಕೆಲ್ಲ 4 ಟನ್ ತುಂಬ್ಕೊಂಡು ಯಾರು ಹೋಗ್ತಾರೆ? ಎಲ್ಲ ಬೇರೆ ಬೇರೆ ಐಟಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ ಇದು ಸೆಂಟ್ರಿಂಗ್ ಜಾಕ್ ಐಟಮ್ಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಇದು ಗಾಡಿ ಇಲ್ಲಿ ಬರಬೇಕಲ್ಲ, ಇಲ್ಲಿ ಒಳಗಡೆ ಬಂದು ಇಲ್ಲಿ ಲೋಡ್ ಮಾಡಿಕೊಂಡು, ಇಲ್ಲಾಂದರೆ ಇವ್ರು ತಗೊಂಡೋಗಿ ಅಲ್ಲಿಗೆ ಹಾಕಬೇಕು. ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀನಿ ಅಂದರೆ ರಿಸ್ಕ್ ಐತೆ. ಇವ್ರು ಸಿಂಗಲ್ ಗಾಡಿನೇ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಆ ಕಡೆಯಿಂದ ಬಂದಿರೋ ರಿಟರ್ನ್ ಗಾಡಿಗಾದರೆ ಇವ್ರು ಹೇಳಿರೋ ಬಾಡಿಗೆಗೆ ಹೋಗ್ತಾರೇನೋ. 5,000 ರೂಪಾಯಿ ಡೀಸೆಲ್ಲೇ ಹೋಗ್ಬಿಡುತ್ತೆ. 5,000 ಇನ್ನೊಂದು 1,000 ಟೋಲ್ ಅಂದ್ಕೊಂಡ್ರು 6,000 ರೂಪಾಯಿ ಡೀಸೆಲ್ ಹೋಗುತ್ತೆ. ಇನ್ನು 2,000 ರೂಪಾಯಿಗೋಸ್ಕರ ಹೋಗಿ ಬರೋಕ್ಕೆ ನಾನು ಹೇಳ್ತಾ ಇರೋದು 5,000 6,000 ಖರ್ಚು. ಇನ್ನು 2,000 ರೂಪಾಯಿ ಉಳ್ಸೋಕ್ಕೋಸ್ಕರ, ಅಂದರೆ ಇವ್ರು ಹೇಳಿದ ಪ್ರಕಾರ 8,000 ಅಂತ ಹೇಳಿದ್ರಲ್ಲ, ಇನ್ನು 2,000 ಉಳ್ಸೋಕ್ಕೋಸ್ಕರ ಅಷ್ಟು ದೂರ ಹೋಗ್ಬೇಕಾ? ಇವಾಗ ಲೋಡ್ ಮಾಡ್ತಾವ್ರೆ. ಅಲ್ಲೇನೋ ವುಡ್ಡು ಅಂತಂದರು, ನೋಡೋಣ. ಏನೋ ವೆಯ್ಟ್ ಜಾಸ್ತಿ ಇದ್ದರೆ, ಇವ್ರು ಮೋಸ್ಟ್ಲಿ ವೆಯ್ಟ್ ಜಾಸ್ತಿ ಐತೆ, ದುಡ್ಡು ಎಕ್ಸ್ಟ್ರಾ ಕೇಳ್ತಾನೆ ಅಂದ್ಬಿಟ್ಟು ಏನಾದರೂ ವಾರ ಇರುತ್ತೆ ಒಂದೊಂದು ಬಾಡಿಗೆ ಅಂತ ಏನೋ ಡಂಗಿಂಗ್ ಕಚ್ತವ್ರ ಗೊತ್ತಿಲ್ಲ. ಏನಾದರೂ ಇರಲಿ, ಕುಯ್ಕತ್ತೀನಿ. ಚೆನ್ನಾಗಿ ಮಾತಾಡಿದ್ರು, ಆದರೂ ನಮಗೆ ಗಾಡಿಗೆ ಏಟ್ ಬೀಳುತ್ತಲ್ಲ ವೆಯ್ಟ್ ಜಾಸ್ತಿ ಇದ್ದರೆ. ಒಂಚೂರು ಹೆಚ್ಚು ಕಡಿಮೆ ಇಸ್ಕೊಂಡು ಹೊಡಿತೀನಿ, ಇನ್ನೇನು ಮಾಡೋದು. ಇನ್ನೊಂದು ನಮ್ಮ ಲೈಲ್ಯಾಂಡು ಪಿಕಪ್ ಬೇರೆ ಕಡಿಮೆ. ಇಲ್ಲಿ ನೋಡಿ ಹೆಂಗೈತೆ ಅಪ್ಪು, ಇಲ್ಲಿ ಕಾಣಿಸಲ್ಲ, ಕೆಳಗಡೆ ತೋರಿಸ್ತಿದ್ದೀರಿ. ಅಕಸ್ಮಾತ್ ಇವ್ರೇನಾದ್ರು ಒಂದು 3 ಟನ್ನೇ ಲೋಡ್ ಮಾಡಿದ್ರು ಅಂದ್ಕೊಂಡ್ರು, ಸಡನ್ನಾಗಿ ಪಿಕಪ್ ತಾಳಲ್ವಲ್ಲ, ಹತ್ತುತ್ತಾ ಈ ಒಬ್ಬನ. ನೋಡಿ ಹೆಂಗೈತೆ ಅಪ್ಪು. ಗಾಡಿ ಹಿಂಗೆ ನಿಂತೈತೆ. ನೋಡೋಣ, ಹೆಂಗೋ ಗೊತ್ತಿಲ್ಲ. ಹತ್ತಲಿಲ್ಲ ಅಂದರೆ ತಳ್ಳಿಸ್ತೀನಿ ಅವ್ರ ಕೈಲಿ. ಸ್ನೇಹಿತರೆ, ಲೋಡ್ ಮಾಡಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಕ್ಯೂ ಹಾಂ ನೈ ನಿಖಲ್ನ ಏನೋ ತೆಗಿಬೇಡ ಇರಪ್ಪ ಅಂದರು. ಮೋಸ್ಟ್ಲಿ ಪೇಮೆಂಟು ಇಶ್ಯೂಸ್ ಇರುತ್ತಲ್ಲ ಗುರು. ಫಸ್ಟ್ ಗಾಡಿ ಎತ್ತಿ ಸಮಾಧಾನ ಮಾಡ್ಕೊಂಬಿಡೋಣ, ಹೋಗುತ್ತೆ ಅಂದರೆ ಗಾಡಿ ತೆಗಿಬೇಡ ಅಂತ ಅಂದ. ಇಲ್ಲಿ ಲೋಡ್ ಮಾಡಿದವ್ರು ಹೇಳ್ತಾ ಇರೋದು, ಗಾಡಿ ಬುಕ್ ಮಾಡಿದವ್ರು ತೆಗಿ ಅಂದರು. ಸ್ನೇಹಿತರೆ, ಇನ್ನೂ ಒಂದು ಪಾಯಿಂಟ್ ಹತ್ರ ಬಂದಿದ್ದೀನಿ ನೋಡಿ. ಗ್ಯಾಪಲ್ಲಿ ಗಾಡಿ ನಿಲ್ಸಿದ್ದೀನಿ. ಅಲ್ಲಿ ಲೋಡ್ ಮಾಡ್ತಿದ್ದವ್ರು ಉಜ್ಜಿಕ್ಕವ್ರೆ. ಕೇಳಿದ್ರೆ ಅಣ್ಣ ನಾವು ಮಾಡಿಲ್ಲ ಅಂತಾರೆ. ಏನು ಮಾಡೋಣಪ್ಪ, ಮೇಲೆ ಹಾಕ್ಬಿಡ್ತಾರಾ? 150 ಸ್ನೇಹಿತರೆ, ಲೋಡಿಂಗ್ ಎಲ್ಲ ಆಯಿತು. ಆದರೆ ಇನ್ನೊಂದು ಪಾಯಿಂಟ್ ಇಲ್ಲೇ ಬಂಬು ಬಜಾರ್ ಒಳಗಡೆ ಒಂದು 7 ಅಡಿ ಉದ್ದ ಇರೋದು ಮರದ್ದು ಪೀಸ್ಗಳು ಹಾಕವ್ರು, 150. 2ನೇ ಪಾಯಿಂಟಲ್ಲಿ ಹೋಗ್ತಾ ಇದ್ದೀನಿ. ಅವ್ರನ್ನ ಅಮೌಂಟ್ ಜಾಸ್ತಿ ಕೇಳಿದೆ, ಅಂದರೆ ಒಂದು 500 ಎಕ್ಸ್ಟ್ರಾ ಕೇಳಿದೆ ಅಷ್ಟೇ. ಆಯಿತು ಪರವಾಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಅವರು ರೆಗ್ಯುಲರಾಗಿ ವಾರ ಇರುತ್ತೆ ಅಂತ ಹೇಳವ್ರೆ. ನಾನೆಲ್ಲ ಸುಮ್ಮನೆ ಸುಳ್ಳು ಹೇಳ್ತವ್ರೆ ಅಂದ್ಕೊಂಡೆ. ಇಲ್ಲ, ಇರುತ್ತೆ ಅವ್ರದ್ದು ಅಂತ ಅನ್ಸೈತೆ ನನಗೆ ಯಾಕೋ. ನೋಡೋಣ, ಇದ್ದರೆ ನಾವೇ ಹೊಡ್ಕೊಡೋಣ. ಅಂದರೆ ಮಾರ್ಕೆಟಲ್ಲಿ ಒಂಚೂರು ಹಿಂಸೆ, ಚಿಕ್ಕ ರೋಡಲ್ವಾ, ಅದಕ್ಕೆ ನೋಡಿ ಆ ಕಡೆಯಿಂದನೂ ಗಾಡಿ ಬರ್ತಾ ಇರುತ್ತೆ, ಈ ಕಡೆಯಿಂದನೂ ಹೋಗ್ತಾ ಇರಬೇಕು. ಸ್ನೇಹಿತರೆ, ಏನಿಲ್ಲ, ಸೀದಾ ಇವಾಗ 120 ಕಿಲೋಮೀಟ್ರ್ ಐತೆ ಹೋಗ್ತಾ ಇರೋದು ಅಷ್ಟೇ. 3 ಅವರ್. ಅಯ್ಯೋ, ಹೋಗೋಕ್ಕೆ 9:45 ತೋರಿಸ್ತೈತೆ. ಡೀಸೆಲ್ ಜಾಸ್ತಿ ಆಯಿತಾ? ಎಷ್ಟು? 3 ರೂಪಾಯಿ. ಪೆಟ್ರೋಲ್ ಡೀಸೆಲ್ ಎರಡೂ ಜಾಸ್ತಿ ಆಗೈತಾ? ಸ್ನೇಹಿತರೆ, ತುಮಕೂರು ಟೋಲ್ ಹತ್ರ ಬಂದೆ. ಇನ್ನೂ ಸಿಕ್ಕಾಪಟ್ಟೆ ದೂರ ಐತೆ. ಎಲ್ಲಿಗೆ ಅಂದರೆ KB ಕ್ರಾಸ್ ಐತಲ್ಲ, KB ಕ್ರಾಸ್ನಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಅನ್ಕೊತೀನಿ, 5-10 ಕಿಲೋಮೀಟ್ರ್ ಹಿಂದೆ ನೋಡಿ. ತುಮಕೂರು ಟೋಲಿಂದನೇ ಇನ್ನೂ 56 ಕಿಲೋಮೀಟ್ರ್ ತೋರಿಸ್ತೈತೆ ಲೊಕೇಶನಲ್ಲಿ. ನೋಡಪ್ಪ,
ಬೈಕೊಂಡು ಹೋಯ್ತಾವನೆ, ಯಾರ ನೋಡ್ಕೊಂಡು ಸಾಯ್ತಾವನೆ. ಹೊಡೆಯೋದು ಆರನ್ನು ಕೈ ಇಕ್ಕರೆ ತೆಗಿಯೋದೇ ಇಲ್ಲ. 3 ಅವರ್ ಟೋಟಲ್ 3 ಅವರ್ ತೋರಿಸಿದ್ದು ಅಲ್ಲಿಂದ. ತುಮಕೂರು ಹತ್ರ ಅಂತ ಹೇಳಿದ್ರು ಅಷ್ಟೇ ಅವರು. ನಾನು ಅದಾದ್ರೆ ಒಂದು 100 ಕಿಲೋಮೀಟ್ರ್ ವಾಪಸ್ ರಿಟರ್ನ್ ಹೋಗ್ಬೇಕು ಮನೆಗೆ. ಅದು ಬೇರೆ ನಮ್ಮ ಗಾಡಿಗಳಲ್ಲೆಲ್ಲ ಏನು ಅಂದರೆ ಲೋಡ್ ಗಾಡಿನಲ್ಲಿ ಸಡನ್ನಾಗಿ ಇವಾಗ ಏರ್ ಬ್ರೇಕ್ ಅಲ್ವಲ್ಲ, ಸಡನ್ನಾಗಿ ಬ್ರೇಕ್ ಬೈಟ್ ಆಗಲ್ಲ. ಸ್ವಲ್ಪ ಹುಷಾರಾಗಿ ಓಡಿಸ್ಕೊಬೇಕು. ಮೈ ಗಾಡ್, ನಾನು ಹೋಗೋಷ್ಟರಲ್ಲಿ 10 ಗಂಟೆ ಆಗೋಗ್ಬಿಡ್ತದೆ. 10 ಗಂಟೆ ಆಗಿ ಅನ್ಲೋಡ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 12 ಗಂಟೆನೇ ಆಗ್ಬೋದೇನೋ, ಗೊತ್ತಿಲ್ಲ. ಒಂದೇ ಒಂದು 3 ಕಿಲೋಮೀಟರ್ ಐತೆ ಲೊಕೇಶನ್ನು. ಹೋಗ್ತಾ ಇದ್ದೀನಿ, ರೋಡ್ ನೋಡಿ ಹೆಂಗೈತೆ. ಒಂದು ನಾಯಿ ಇಲ್ಲ ಇಲ್ಲಿ, ಇನ್ನೂ ಕತ್ತೆ. ಸ್ನೇಹಿತರೆ, ಇದು ಅವ್ರು ಹೇಳಿದ್ರಲ್ಲ ರೆಗ್ಯುಲರ್ ಆಗಿ ಇರುತ್ತೆ, ವಾರಕ್ಕೊಂದ್ಸತಿ ಹೋಗ್ತೀಯ ಅಂತ. ನಾನಂತೂ ಬರಲ್ಲ, ಯಾಕೆಂದರೆ ಅವ್ರು ಹೇಳಿದ್ರು 4:15 ಅಂತೆ. ಅಯ್ಯೋ, 6,000 ಕೊಟ್ಟರೆ ಬರ್ತೀನಿ ಸರ್, ಇಲ್ಲಾಂದರೆ ಬರಲ್ಲ. ಇಲ್ಲಿಂದ 100 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ನಾನು. ಸಖತ್ ದೂರ ಐತೆ. ಯಾರು ಬರ್ತಾರೆ ಇಷ್ಟು ದೂರ? ಅದು ಅವ್ರು ಹಾಕ ಲೋಡ್ ತಗೊಂಡು 3 ಇರ್ತದೆ 3 ಇರ್ತದೆ ಅಂತಾರೆ ನೋಡಿ. ಅದೇನು ಲೊಕೇಶನ್ ಕರೆಕ್ಟಾಗಿ ಹಾಕೋರು ಇಲ್ಲವೋ ಒಂದು ಗೊತ್ತಿಲ್ಲ. ಸ್ನೇಹಿತರೆ, ಬಂದಿದ್ದೀನಿ ಲೊಕೇಶನ್ ಹತ್ರ ನೋಡಿ, ಹಿಂಗೈತೆ ಲೊಕೇಶನ್ನು. ಕತ್ಲಲ್ಲಿ ಏನೂ ಕಾಣಿಸಲ್ಲ. ಏನಂದರೆ ಹುಡುಗರನ್ನ ಕಳಿಸ್ತೀವಿ ಅಂತ ಹೇಳೋರೆ, 10 ನಿಮಿಷಕ್ಕೆ ಅನ್ಲೋಡ್ ಆಗೋಗುತ್ತೆ ಅಂತ ಹೇಳೋರೆ. ಅದೇ ನಿಜನೋ ಸುಳ್ಳೋ ಗೊತ್ತಿಲ್ಲ. ಹುಡುಗರು ಬೇಜಾನ್ ಜನ ಅವರೇ ಅಂತ. ಸ್ನೇಹಿತರೆ, ಇಲ್ಲಿಂದ ನನಗೆ ರಿಟರ್ನು ಮನೆಗೆ 98 ಕಿಲೋಮೀಟ್ರ್ ತೋರಿಸ್ತೈತೆ. ಬಂದಿದ್ದ ರೋಡಲ್ಲೇ ಹೋಗಬೇಕು. ನಾನೇನಾದ್ರು ಕುಣಿಗಲ್ ರೋಡ್ ಹಂಗಾಸ್ ಹೋಗೋಣ ಅಂದರೆ ದೂರ ಆಗಿಬಿಡುತ್ತೆ. ಸಖತ್ ದೂರ ಬಂದ್ಬಿಟ್ನಲ್ಲ. ಯಾರು ಬರಲಿಲ್ಲ. ಸ್ನೇಹಿತರೆ, ಅನ್ಲೋಡ್ ಮಾಡ್ತಾವ್ರೆ. ಇವಾಗ ತಗೊಂಬಂದಾಗ್ತೆ ಗಾಡಿನ. ಮತ್ತು ಯಾವುದೋ ಖಾಲಿ ಸೈಟ್ ಇದು. ನಾಲ್ಕೈದು ಜನ ಅವರೇ, ಬೇಗ ಬೇಗ ಅನ್ಲೋಡ್ ಆಗಿಬಿಡುತ್ತೆ. ಅನ್ಲೋಡ್ ಆಯಿತು. ನಾನು ಇಲ್ಲಿಗೆ ಎಷ್ಟು ಗಂಟೆಗೆ ಬಂದೆ? 10 ಗಂಟೆಗೆ ಬಂದೆ. ಇವಾಗ 10:15 ಬೇಗ ಮಾಡಿಬಿಟ್ರು. ಒಂದು 5 ಜನ ಇದ್ರು, ಪಟ ಅಂತ ಮಾಡಿದ್ರು. ಅಂದರೆ ಅಮೌಂಟ್ ಬಂದು 5,300 ಆಗಿತ್ತು ಪೋರ್ಟರಲ್ಲಿ. ನಾನು ಎಕ್ಸ್ಟ್ರಾ ಕೇಳಿದ್ನಲ್ಲ, 6,000 ಕೊಟ್ಟರು ಟೋಟಲ್ಲು. ಪರವಾಗಿಲ್ಲ, ಎಕ್ಸ್ಟ್ರಾ ಕೊಟ್ಟವ್ರೆ, ಏನು ಮೋಸ ಏನಿಲ್ಲ. ನಾನು ವೆಯ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡು ಬಂದಿದ್ದೆ, ಅರ್ಥ ಮಾಡ್ಕೊಂಡು ಕೊಟ್ಟವ್ರೆ. ನಾನು ಅವ್ರ ಹತ್ರ ಅಂದರೆ ವೆಯ್ಟು 3.5 ಏನಿರಲಿಲ್ಲ. ಅಲ್ಲಿ ಒಂದು 2,800 ಹಾಕಿದ್ರು. ವುಡ್ಡು 300 ಇತ್ತೇನೋ. ಎಕ್ಸ್ಟ್ರಾ ಕೊಟ್ಟವ್ರು ಅವರೇ. ನಾನೇನು ಕೇಳಲಿಲ್ಲ, ನಾನೊಂದು 5 ರೂಪಾಯಿ ಎಕ್ಸ್ಟ್ರಾ ಕೇಳಿದೆ ಅಷ್ಟೇ, ಕೊಟ್ಟರು. ಸ್ನೇಹಿತರೆ, ಇವಾಗ ಹೋಗೋದೇ ಇರೋದು. ಹೋಗ್ತಾ ಇದ್ದೀನಿ ರಿಟರ್ನು. ಎಲ್ಲೂ ನಿಲ್ಲಲ್ಲ, ನಾನ್ ಸ್ಟಾಪ್ ಗಾಡಿ. 2 ಅವರ್ ತೋರಿಸ್ತೈತೆ. ಅದಕ್ಕೆ 3 ಅವರ್ ಆಯಿತು ಮಾರ್ಕೆಟಿಂದ ಹೋಗೋಕ್ಕೆ. 2 ಅವರ್ ಅಂತ ಐತೆ. 1 ಗಂಟೆಗೆ ಹೋಗ್ತೀನಿ ಮನೆಗೆ ಇವಾಗ ಬಿಟ್ರು. ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನೋಡ್ತಾ ಇರಿ. ಧನ್ಯವಾದ.